ಬಳ್ಳಾರಿಯಲ್ಲಿ ರಾತ್ರಿ ಸುರಿದ ಭಾರೀ ಮಳೆಗೆ ಅಲ್ಲಿ ಅವಾಂತರವೇ ಸೃಷ್ಟಿಯಾಗಿಬಿಟ್ಟಿದೆ. ಮಳೆಯಿಂದ ರಸ್ತೆಗಳು, ಅಂಡರ್ ಪಾಸ್ಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ತಗ್ಗು ಪ್ರದೇಶಗಳಲ್ಲಿ ನೀರು ನಿಂತಿದೆ. ಹಾಗೆ ಮನೆಗಳಿಗೆ, ಮಳಿಗೆಗಳಿಗೆ ನೀರು ನುಗ್ಗಿ ಅಲ್ಲೂ ಕೂಡ ಅವಾಂತರ ಸೃಷ್ಟಿ ಆಗ್ತಾ ಇದೆ. ಜನರ ಜೀವನ ತತ್ತರಿಸಿ ಹೋಗ್ತಾ ಇದೆ ಈ ಮುಂಗಾರು ಮಳೆಯಿಂದ. ಎಷ್ಟರ ಮಟ್ಟಿಗೆ ಅಂತಂದ್ರೆ ಮನೆಗಳಿಗೆ ನೀರು ನುಗ್ಗೋದು, ಅಂಗಡಿ ಮುಂಗಟ್ಟುಗಳಿಗೂ ಕೂಡ ನೀರು ನುಗ್ಗೋದು, ಹಾಗೆ ಹಲವಾರು ಸಮಸ್ಯೆಗಳು ಎದುರಾಗ್ತಾ ಇರುವಂತಹ ಕಾರಣವಾಗಿ ಬಳ್ಳಾರಿಯಲ್ಲಿ ರಾತ್ರಿ ಸುರಿದಿರುವಂತಹ ಭಾರೀ ಮಳೆಗೆ ಅವಾಂತರ ಸೃಷ್ಟಿಯಾಗಿರೋದು. ಮಳೆಯಿಂದ ರಸ್ತೆಗಳು, ಅಂಡರ್ ಪಾಸ್ ಮತ್ತೆ ಜಲಾವೃತವಾಗಿಬಿಟ್ಟಿದೆ. ತಗ್ಗು ಪ್ರದೇಶದಲ್ಲಿರುವ ಅಂಗಡಿಗಳಿಗೆ ನುಗ್ಗಿದೆ ಮಳೆ ನೀರು. ಅಂಡರ್ ಪಾಸ್ನಲ್ಲಿ ನೀರು ತುಂಬಿ ಸಾರ್ವಜನಿಕರು ಪರದಾಡ್ತಾ ಇದ್ದಾರೆ. ಕೆಲವೆಡೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಆಗಿ ಕರೆಂಟ್ ಕೂಡ ಕಟ್ ಆಗಿವೆ. ಬಳ್ಳಾರಿಯಲ್ಲಿ ರಾತ್ರಿ ಸುರಿದಂತಹ ಮಳೆಗೆ ಭಾರೀ ಅವಾಂತರ ಸೃಷ್ಟಿ ಆಗ್ತಾ ಇದೆ. ಅಲ್ಲಿನ ಸ್ಥಳೀಯರು ವಾಸ ಮಾಡೋರ್ಗೂ ಕೂಡ ತೊಂದರೆ ಆಗ್ತಾ ಇದೆ. ವಾಹನ ಸವಾರರಿಗೂ ಕೂಡ ತೊಂದರೆ ಆಗ್ತಾ ಇದೆ. ಯಾಕಂತಂದ್ರೆ ಈ ಅಂಡರ್ ಪಾಸ್ಗಳಿರಬಹುದು ಅಥವಾ ತಗ್ಗು ಪ್ರದೇಶಗಳಿರಬಹುದು, ಅಲ್ಲೆಲ್ಲವೂ ಕೂಡ ನೀರು ತುಂಬಾ ನಿಂತು ಜನಕ್ಕೆ ಓಡಾಡೋಕ್ಕೆ ಆಗದೆ, ಗಾಡಿಯನ್ನ ಅದರಲ್ಲಿ ಚಲಾಯಿಸಕ್ಕಾಗದೆ ಹರಸಾಹಸವನ್ನ ಪಡ್ತಾ ಇದ್ದಾರೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಅಮ್ಮಮ್ಮ ಅಂತಂದ್ರೆ ಮಂಡಿವರೆಗೂ ಬರುವಷ್ಟು ನೀರು ನಿಂತಿದೆ ಅಂಡರ್ ಪಾಸ್ಗಳಲ್ಲಿ. ಸೊ ಹಾಗಾಗಿ ಬಹಳಷ್ಟು ಪರದಾಡ್ತಾ ಇದ್ದಾರೆ ಬೈಕ್ ಸವಾರರು. ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ಇನ್ನು ಮತ್ತೊಂದು ಕಡೆ ಶಾರ್ಟ್ ಸರ್ಕ್ಯೂಟ್ ಆಗ್ತಾ ಇರೋದು ಮಳೆಯ ಅಬ್ಬರದಿಂದ. ಆ ಶಾರ್ಟ್ ಸರ್ಕ್ಯೂಟ್ನಿಂದ ಇಡೀ ಏರಿಯಾದಲ್ಲಿ ಕರೆಂಟ್ ಇಲ್ದಂಗೆ ಆಗಿರೋದು. ಆ್ಯಂಡ್ ಫಸ್ಟ್ ಆಫ್ ಆಲ್ ಮಳೆ ಬರುವಂಥ ಟೈಮಲ್ಲಿ ಅಥವಾ ಮಳೆ ಬರ್ತಾ ಇದೆ ಅಂತ ಮುನ್ಸೂಚನೆ ಸಿಗ್ತಾ ಇದ್ದಂತೆಯೇ ಕೆಲವು ಕಡೆ ಕರೆಂಟನ್ನು ಆಫ್ ಮಾಡಿಬಿಡ್ತಾರೆ. ಬಿಕಾಸ್ ಈ ಥರ ಯಾವುದೇ ಒಂದು ದುರಂತಗಳು ನಡಿಬಾರ್ದು, ಯಾವುದೇ ಶಾರ್ಟ್ ಸರ್ಕ್ಯೂಟ್ಗಳು ಆಗಬಾರ್ದು ಅಂತೇಳಿ ಮಳೆ ನಿಲ್ಲೋವರೆಗೂ, ಮಳೆ ವಾತಾವರಣ ಹದಗೊಳ್ಳೋವರೆಗೂ ಕೂಡ ಕರೆಂಟನ್ನು ಆನ್ ಮಾಡೋದಿಲ್ಲ. ಇನ್ನು ಕೆಲವು ಕಡೆ ಹಾಗೆ ಬಿಟ್ಟಿರ್ತಾರೆ, ಆ ಕಡೆ ಆಗ ಇಂತಹ ದುರಂತಗಳು ನಡೆದು ಹೋಗುತ್ತೆ. ಸೊ ಬಳ್ಳಾರಿಯಲ್ಲೂ ಕೂಡ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಹಲವಾರು ಜನರಿಗೆ ತೊಂದರೆ ಆಗಿದೆ. ಇಡೀ ಕಗ್ಗತ್ತಿನಲ್ಲೇ ಇರುವಂತಹ ಪರಿಸ್ಥಿತಿ ಎದುರಾಗಿಬಿಟ್ಟಿದೆ ಈ ಒಂದು ಮಳೆಯ ಅವಾಂತರದಿಂದ. ಇತ್ತ ಬೈಕ್ ಸವಾರರು ಕೂಡ ಪರದಾಡ್ತಾ ಇದ್ದಾರೆ. ಮತ್ತೆ ಏನು ಲಾರಿ ಎಲ್ಲವೂ ಕೂಡ ಹೋಗೋಕ್ಕಾಗದೆ ಒಂದು ರೀತಿ ನೋಡಿ ಬೈಕ್ನೆಲ್ಲ ತಳ್ಕೊಂಡು ಓಡಾಡ್ಕೊಂಡು ಪಾಪ ಅಲ್ಲೇ ಕಷ್ಟ ಬೀಳ್ತಾ ಇದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನಾಗರಾಜ್ ದೂರವಾಣಿ ಸಂಪರ್ಕದಲ್ಲಿ. ನಾಗರಾಜ್, ಬಳ್ಳಾರಿಯಲ್ಲಿ ಅವಸ್ಥೆ ಈ ರೀತಿಯಾಗಿದೆ. ಸದ್ಯಕ್ಕೆ ಬೈಕ್ ಸವಾರರು ಕೂಡ ಪರದಾಡ್ತಾ ಇದ್ದಾರೆ. ಹೇಗಿದೆ ಈಗ ಅಲ್ಲಿನ ಜೀವನ? ಏನಂತಂದ್ರೆ ನಿನ್ನೆ ರಾತ್ರಿ ಸುರಿದಂತ ಒಂದು ರಣ ಮಳೆಗೆ ಬಳ್ಳಾರಿ ನಗರ ಬಹಳ ಒಂದು ಅಸ್ತವ್ಯಸ್ತ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಸುಮಾರು ಒಂದು 2 ತಾಸಿಗೂ ಹೆಚ್ಚು ಕಾಲ ಅಂತ ಸುರಿದ ಈ ಒಂದು ಮಳೆಗೆ ಏನು ಬಳ್ಳಾರಿಯಲ್ಲಿ ಇರ್ತಕ್ಕಂತಹ ಏನು ಸತ್ಯನಾರಾಯಣ ಪೇಟೆ ಅಂಡರ್ ಬ್ರಿಡ್ಜ್ ಮತ್ತೆ ದುರ್ಗಮ್ಮ ದೇವಸ್ಥಾನದ ಒಂದು ಅಂಡರ್ ಪಾಸ್ ಬ್ರಿಡ್ಜ್ಗಳು ಏನಿದಾವೆ, ಇವುಗಳಲ್ಲಿ ಸುಮಾರು 8 ರಿಂದ 10 ಅಡಿಗಳಷ್ಟು ನೀರು ನಿಂತಿರ್ತಕ್ಕಂಥದ್ದನ್ನ ನೀವು ದೃಶ್ಯಗಳಲ್ಲಿ ಕಾಣಬಹುದು. ನಿಜಕ್ಕೂ ಕೂಡ ಯಾಕಂತಂದ್ರೆ ಯಾರಾದ್ರೂ 2 ವೀಲರ್ ಮತ್ತೆ ಸಣ್ಣ ಕಾರಿನ ವಾಹನ ಸವಾರರು ಏನಾದ್ರೂ ಎಚ್ಚರ ತಪ್ಪಿ ಆ ಒಂದು ಅಂಡರ್ ಪಾಸ್ಗೆ ಹೋದ್ರು ಅಂತಂದ್ರೆ ಅವರ ಪ್ರಾಣಕ್ಕೆ ಸಂಚಕಾರ ಆಗೋದಂತೂ ಖಂಡಿತ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಆ ಒಂದು ತಗ್ಗು ಪ್ರದೇಶದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂತಹ ಅಂಡರ್ ಬ್ರಿಡ್ಜ್ ನಲ್ಲಿ ಸುಮಾರು 10 ರಿಂದ 12 ಫೀಟ್ ನೀರು ನಿಂತಿರೋದನ್ನ ಕಾಣಬಹುದು. ಇದು ಕಳೆದ ಹಲವು ವರ್ಷಗಳಿಂದ ಕೂಡ ಇದು ನಡ್ಕೊಂಡು ಬರ್ತಾ ಇದೆ. ಆದ್ರೂ ಕೂಡ ಸಂಬಂಧಪಟ್ಟಂತ ಜಿಲ್ಲಾಡಳಿತ ಮತ್ತೆ ಪಾಲಿಕೆ ಯಾವುದೇ ರೀತಿಯ ಒಂದು ಕ್ರಮವನ್ನ ತಗೊಳ್ತಾ ಇಲ್ಲ. ಈ ಮಳೆ ಬಂದಂತ ಸಂದರ್ಭದಲ್ಲಿ ತಿಳಿದಂತ ಜನರು ಆ ಭಾಗದ ರಸ್ತೆಗಳಲ್ಲಿ ಸಂಚಾರ ಮಾಡೋದನ್ನೇ ಬಿಟ್ಟು ಬಿಟ್ಟಿದ್ದಾರೆ. ಅದಲ್ಲದೇನೆ ಇನ್ನು ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿರ್ತಕ್ಕಂಥದ್ದು, ಅಲ್ಲಿನ ಜನರ ಮನೆಗಳಿಗೆ ನೀರು ನುಗ್ಗಿ ಅವರ ಏನು ದಿನನಿತ್ಯ ಉಪಯೋಗಿಸ್ತಕ್ಕಂಥ ವಸ್ತುಗಳು ಕೂಡ ಹಾಳಾಗಿರ್ತಕ್ಕಂಥದ್ದು. ಇದಲ್ಲದೆ ಒಂದು ಶಾರ್ಟ್ ಸರ್ಕ್ಯೂಟ್ ನಿಂದ ಇಡೀ ರಾತ್ರಿ ಕರೆಂಟ್ ಅನ್ನು ಕೂಡ ತೆಗಿಲಾಗಿತ್ತು. ಇದೀಗ ಮತ್ತೆ ಸಹಜ ಸ್ಥಿತಿಯತ್ತ ಈಗ ನಗರ ಮರಳಿರ್ತಕ್ಕಂಥದ್ದು. ಇಂಚರ. ಎಸ್ ನಾಗರಾಜ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ರಾಜ್ಯಾದ್ಯಂತ ಇನ್ನೂ 5 ದಿನ ಭಾರಿ ಮಳೆ ಆಗುವಂತಹ ಸಾಧ್ಯತೆ ಇದೆ. ಬೆಂಗಳೂರು ಸೇರಿ ರಾಜ್ಯದ ಹಲವೆಡೆ ಮಳೆಯ ಎಚ್ಚರಿಕೆ ಕೂಡ ಕೊಡ್ತಾ ಇದ್ದಾರೆ. ಉತ್ತರ ಒಳನಾಡು ಪ್ರದೇಶದಲ್ಲಿ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಭಾರಿ ಮಳೆಯ ಮುನ್ಸೂಚನೆ ಕೊಟ್ಟಂತಹ ರಾಜ್ಯ ಹವಾಮಾನ ಇಲಾಖೆ. ನಿನ್ನೆ ರಾತ್ರಿ ಸುರಿದಂತಹ ಭಾರಿ ಮಳೆಗೆ ಸಿಲಿಕಾನ್ ಸಿಟಿಯಲ್ಲೂ ಕೂಡ ಅವಾಂತರ ಸೃಷ್ಟಿಯಾಗಿದೆ. ಬರೀ ಬಳ್ಳಾರಿ ಮಾತ್ರವಲ್ಲ, ಸಿಲಿಕಾನ್ ಸಿಟಿಯಲ್ಲೂ ಕೂಡ ಮಳೆಯ ವ್ಯವಸ್ಥೆಯಿಂದ ಅಥವಾ ಮಳೆಯಿಂದ ಜನ ತತ್ತರಿಸಿ ಹೋಗಿದ್ದಾರೆ. ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ಚಿಟಿ ಚಿಟಿ ಮಳೆ ಬೀಳ್ತಾ ಇದೆ, ಅವಾಂತರ ಸೃಷ್ಟಿಯಾಗ್ತಾ ಇದೆ. ಇಲ್ಲೂ ಕೂಡ ಬೆಂಗಳೂರಿನಲ್ಲಿ ಇನ್ನೂ 5 ದಿನಗಳ ಕಾಲ ಮಳೆ ಆಗುವಂತಹ ಸಾಧ್ಯತೆ ಇದೆ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ವಾಹನ ಸವಾರರಿಗಂತೂ ಓಡಾಡೋದಕ್ಕೆ ಕಷ್ಟ ಆಗುತ್ತೆ. ಆದರೆ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನ ಕೊಟ್ಟಿದೆ.
ಆದರೂ ಕೂಡ ಮಳೆ ಬಂದರೂ ಕೂಡ ಕೆಲ ವ್ಯಾಪಾರಸ್ಥರುಗಳು ವ್ಯಾಪಾರವನ್ನ ಮಾಡಲೇಬೇಕಾದಂತಹ ಪರಿಸ್ಥಿತಿ. ಅಂತಹ ಸಿಚುವೇಶನ್ ಇರೋ ಕಾರಣ ಮಳೆ ಜೋರಾಗಿ ಬರ್ತಾ ಇದ್ರು ಕೂಡ ವ್ಯಾಪಾರ ಅಲ್ಲಿ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ವಾಹನ ಸವಾರರು ಕೂಡ ತೊಂದರೆನ ಅನುಭವಿಸ್ತಾ ಇದ್ದಾರೆ. ಏನು ಅಟ್ಲೀಸ್ಟ್ 1 ಅವರ್ ಮಳೆ ಬಂತಾ ಓಕೆ ಅನ್ಬಹುದು. ಬಟ್ ಬೆಂಗಳೂರಿನಲ್ಲಿ ಯಾವ ರೀತಿ ಆಗ್ಬಿಟ್ಟಿದೆ ಅಂತಂದ್ರೆ ಯಾವ ಕ್ಷಣಕ್ಕೆ ಮಳೆ ಬರುತ್ತೆ ಯಾವಾಗ ನಿಲ್ಲತ್ತೆ ಅಂತಾನೆ ಗೊತ್ತಾಗ್ತಲ್ಲ, ಆ ರೇಂಜಿಗೆ ಮಳೆ ಬರ್ತಾ ಇತ್ತು. ಹಾಗೆ ತಗ್ಗು ಪ್ರದೇಶ ಎಲ್ಲಿದೆ ಅಲ್ಲೂ ಕೂಡ ಮಂಡಿವರೆಗೂ ಆದರೂ ಅಟ್ಲೀಸ್ಟ್ ನೀರುಗಳು ನಿಂತಿರುವಂಥ ಒಂದು ಸಿಚುವೇಶನ್ಗಳು ಇದೆ. ಸದ್ಯಕ್ಕೆ ವಾಹನ ಸವಾರರು ಪರದಾಡ್ತಾ ಇದ್ದಾರೆ.